ಎಸ್ ಗುರುಗಳೇ, ಇನ್ನು ಕನ್ನಡಿಯ ವಿಚಾರವಾಗಿ ಒಡೆದ ಕನ್ನಡಿಯನ್ನ ಮನೇಲಿ ಇಟ್ಕೋಬಾರ್ದು ಅಂತ ಹೇಳ್ತಾರಲ್ಲ, ಯಾಕೆ ಗುರುಗಳೇ? ಒಂದು ಅದು ಒಡೆದಿದೆ ಅನ್ನೋದು, ಆದ್ರೆ ಅದಕ್ಕೂ ಏನಾದ್ರು ಹಿನ್ನೆಲೆ ಇದೆಯಾ? ಕನ್ನಡಿಯನ್ನು ನಾವು ಮನಸ್ಸಿಗೆ ಹೋಲಿಸ್ತೀವಿ, ಓಹೋ. ಮನೆಗೆ ಹೋಲಿಸ್ತೀವಿ. ಕನ್ನಡಿಯನ್ನು ನಾವು ಮನೆಗೆ ಮತ್ತು ಮನಸ್ಸಿಗೆ ಹೋಲಿಸ್ತೀವಿ. ಮನಸ್ಸು ಹೆಂಗಿರಬೇಕು? ನಿರ್ಮಲವಾಗಿ ಶುಭ್ರವಾಗಿರಬೇಕು. ಮನೆ ಮನಸ್ಸು ಸಹ ಯಾವಾಗಲೂ ಮನೆ ಅಂಡ್ ಮನಸ್ಸು ಯಾವಾಗಲೂ ಸಹ ಪರಿಶುದ್ಧವಾಗಿರಬೇಕು. ಮತ್ತು ಈ ಕನ್ನಡಿಯನ್ನು ನಾವು ಚಂದ್ರನಿಗೆ ಹೋಲಿಸ್ತೀವಿ, ಚಂದಮಾಮನಿಗೆ ಹೋಲಿಸ್ತೀವಿ. ಕನ್ನಡಿ ತೋರಿಸ್ಬಿಟ್ಟೆ ಚಂದಮಾಮನ ತೋರಿಸೋದು ನಾವು. ಅವನು ಮನೋಕಾರಕ. ಚಂದ್ರ ಒಂದು ಮನೋಕಾರಕ, ಮಾತೃಕಾರಕ. ಆ ಕನ್ನಡಿ ಒಂದು ಬಾರಿ ಭಿನ್ನವಾದರೆ ನಿಮ್ಮ ಮನಸ್ಸು ಒಡೆದೋದ್ರೆ ನಿಮ್ಮ ಮನಸ್ಸು ಒಡೆದಂಗೆ ಅಲ್ಲಿಗೆ. ನೀವು ಮತ್ತೆ ನೀವು ಏನೇ ಅವ್ರಿಗೆ ನಿಮಗೆ ಸಮಾಧಾನ ಮಾಡುವಂಥ ಯಾವ ಮಾತುಗಳನ್ನು ಹೇಳಿದ್ರು ಅದು ಕೂಡಲ್ಲ. ಅದೇ ರೀತಿಯಾಗಿ ಕನ್ನಡಿ ಒಡೆದೋದ್ರೆ ಕೂಡಿಸಿದ್ರೂ ಸಹಿತ ಒಡೆದಿರುವಂಥ ಮಾರ್ಕ್ ಕಂಡೇ ಕಾಣುತ್ತೆ. ಅದು ಮೊದಲು ಕನ್ನಡಿ ಆದಂಗೆ ಆಗೋದಿಲ್ಲ. ಆದ್ದರಿಂದ ಮನೆಯಲ್ಲಿ ಒಳ್ಳೆಯದನ್ನು ಮಾತನಾಡ್ತಾ, ಒಳ್ಳೆ ಸ್ಮರಣೆಯನ್ನು ಮಾಡ್ತಾ, ಒಳ್ಳೆ ನುಡಿಗಳನ್ನು ನುಡಿತಾ ಉತ್ತಮವಾಗಿದ್ದರೆ ಅದು ಏನೂ ಆಗೋದಿಲ್ಲ. ನಿಮಗೆ ಕನ್ನಡಿ ಬಿದ್ದು ಭಿನ್ನವಾಯಿತು ಅಂತ ಅಂದರೆ ನಿಮ್ಮ ಮನಸ್ಸುಗಳಲ್ಲಿ ವಿಭಿನ್ನವಾದಂಥ ವರ್ತನೆಗಳಿದೆ, ಸರಿ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ಅನಾಹುತಗಳನ್ನು ಮಾಡ್ಕೊಳ್ತಿದ್ದೀರಿ, ಸರಿ ಮಾಡ್ಕೊಳ್ಳಿ. ಕುಟುಂಬ ಒಡೆದೋಗ್ತಾ ಇದೆ, ಛಿದ್ರ ಆಗ್ತಾ ಇದೆ ಅನ್ನುವಂಥ ಸೂಚನೆಯನ್ನು ಕನ್ನಡಿ ಕೊಡುತ್ತೆ. ದೊಡ್ಡ ಅರ್ಥಗಳನ್ನು ಮಾಡ್ಕೊಳ್ಳೋದು ಬೇಡ. ಕನ್ನಡಿ ಬಿದ್ದು ಒಡೆದೋದಾಗ ಮನಸ್ಸು ಬೇರೆ ಬೇರೆ ವಿಭಿನ್ನವಾದಂಥ ಮನಸ್ಸುಗಳು, ದ್ವೇಷದ ಮನಸ್ಸುಗಳು, ಈಗೆಲ್ಲ ದಾಯಾದಿಗಳ ಮನಸ್ಸುಗಳಿರ್ತದಲ್ಲ, ಅದನ್ನೆಲ್ಲ ಕೂತ್ಕೊಂಡು ಹಿಂಗೆಲ್ಲ ಮಾಡೋದು, ಈ ಥರ ಬದುಕೋಣ ಅನ್ನುವಂತಹ ರೀತಿಯಲ್ಲಿ ಉತ್ತಮವಾದಂಥ ಬಾಂಧವ್ಯ ರೀತಿಯಲ್ಲಿ ಮಾತನಾಡಿಕೊಂಡಾಗ ಆ ಕನ್ನಡಿ ನಿಮಗೆ ಸೂಚನೆ ಕೊಡ್ತಲ್ಲ, ಅದು ಸರಿಯಾಗಿಬಿಡುತ್ತೆ. ಇಲ್ಲ ಅಂದರೆ ಕನ್ನಡಿಯ ರೀತಿಯಲ್ಲಿಯೇ ನಿಮ್ಮ ಕುಟುಂಬವೂ ಹಾಗೇ ಇರುತ್ತೆ. ಓಕೆ.